ಕಲಬುರಗಿಯಲ್ಲಿ ಶ್ರೀ ರಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಅವರ ಪಾದುಕ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷರು ಭಕ್ತಾದಿಗಳು ತಿಳಿಸಿದ್ದಾರೆ. ನಗರ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಕ್ತರು, ಇದೇ ಫೆಬ್ರವರಿ 27ರಂದು ಎಸ್ಆರ್ಜಿ ಕಲ್ಯಾಣ ಮಂಟಪದಲ್ಲಿ ರಮಾನಂದ್ ಸಂಪ್ರದಾಯ ಜಿಲ್ಲಾ ಸೇವಾ ಸಮಿತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದು, ಅಂದು ಶ್ರೀಗಳ ಪಾದುಕ ಆಗಮನ, ಪಾದುಕೆ ಗುರುಪೂಜಾ ಸಮಾರಂಭ, ಸಾಮಾಜಿಕ ಉಪಕ್ರಮ, ಗುರುಪೂಜಾ ಆರತಿ ಸಮಾರಂಭ, ಪ್ರವಚನ, ಉಪವಾಸಕ ದೀಕ್ಷೆ, ದರ್ಶನ ಪುಷ್ಪವೃಷ್ಟಿ ಆಯೋಜನೆ ಮಾಡಲಾಗಿದೆ ಎಂದರು. ಜಗದ್ಗುರು ರಾಮಾನಂದಾಚಾರ್ಯಜಿ ಅವರ ಸಿದ್ಧಪಾದಕ ಕಾರ್ಯಕ್ರಮವನ್ನು ಇದೇ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಸ್ಆರ್ಕೆ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಆದ ಕಾರಣ ಜಿಲ್ಲೆಯ ಎಲ್ಲ ಬಂಧುಗಳು ಮತ್ತು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಎಲ್ಲರಿಗೂ ಮನವಿ ಮಾಡುತ್ತೇವೆ. ಬೆಳಗ್ಗೆ 9 ಗಂಟೆಗೆ ನಂದಿನಿ ಪಾರಾಯಣದ ಶೋಭಾಯಾತ್ರೆ ನೆರವೇರಿಕೊಂಡು ಕಲ್ಯಾಣ ಮಂಟಪವರೆಗೆ ಶೋಭಾಯಾತ್ರೆಯನ್ನು ಮುಕ್ತಾಯಗೊಳ್ಳುತ್ತದೆ. ಆದ ನಂತರ ಕಾರ್ಯಕ್ರಮವನ್ನು ವಿಶೇಷವಾಗಿ ಮೊದಲಿಗೆ ಗುರುಪೂಜನೆ ಕಾರ್ಯಕ್ರಮ ಆಗ್ತದೆ. ಆ ನಂತರ ಒಂದು ಸುಂದರವಾದ ಪ್ರವಚನ ಕಾರ್ಯಕ್ರಮ ಆಗ್ತದೆ. ಆ ನಂತರ ಸ್ವಾಮೀಜಿಯವರ ಸಿದ್ಧಪಾದಕ ದರ್ಶನ ಕಾರ್ಯಕ್ರಮ ಆಗ್ತದೆ. ಆ ನಂತರ ಮಹಾಪ್ರಸಾದ ನಿಯೋಜನೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ. ಆದ ಕಾರಣ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸ್ವಾಮೀಜಿಯವರ ದರ್ಶನ ಪಡೆಯಬೇಕಾಗಿ ಎಲ್ಲರಿಗೆ ಕೇಳಿಕೊಳ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ, ಜಿಲ್ಲೆಯಲ್ಲಿ ಬಹಳಷ್ಟು ನಮ್ಮದು ಬಡ ಜನರಿದ್ದಾರೆ. ಅಂಥವರಿಗೆ ಏನು ಮಾಡ್ತೇವೆ, ನಮ್ಮ ಸಂಸ್ಥಾನದಿಂದ ಒಂದು ಹೊಲಿಗೆ ಯಂತ್ರಗಳನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ. ಯಾಕಂದರೆ ಬಹಳಷ್ಟು ನಮ್ಮದು ಹೆಣ್ಮಕ್ಳು ಹಿಂದುಳಿದಾಗ ಆ ಕಡೆದವರಿಗೆ ಏನೋ ಒಂದು ಉಪಜೀವನ ನಡೀಬೇಕಂತ ಹೇಳಿ ನಮ್ಮದು ಗುರುಗಳ ಒಂದು ಆದೇಶ ಇರ್ತದೆ. ಅದು ಕಡೆದು ಅವರಿಗೆ ಒಂದು ಸಿಲೆ ಮಷಿನ್ ಕೊಟ್ಟು ಅವ್ರಿಗೊಂದು ಉಪಯೋಗ ಆಗಬೇಕಂತ ಹೇಳಿ ಒಂದು ಕಾರ್ಯಕ್ರಮ ಉದ್ದೇಶವಾಗಿದೆ. ಪ್ರತಿ ವರ್ಷವೂ ಕಾರ್ಯಕ್ರಮ ಒಂದೊಂದು ತಾಲೂಕಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಈಗ ಒಂದು ಸಲ ನಮ್ಮದು ಮಹತ್ವದಲ್ಲಿ ಕಾರ್ಯಕ್ರಮ ಜರುಗಿದೆ ಮತ್ತು ಇವಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ 2,500 3,000 ಜನ ಸೇರುವ ನಿರೀಕ್ಷೆ ಇದೆ. ಒಂದು 10 ಮಂದಿ ಕೊಡ್ಬೇಕಂತ ಹೇಳಿ ವಿಚಾರ ಮಾಡ್ತಾ ಇದ್ದೀವಿ. 10 ಮಂದಿ ಕಂಪಲ್ಸರಿ ಕೊಡ್ತೇವೆ ಹೊಲಿಗೆ ಮಿಷನ್ ನಮ್ದು ಈ ಒಂದು ಹೌದು. ಆಧ್ಯಾತ್ಮದ ಭಕ್ತಿ ಮಾರ್ಗದಲ್ಲಿ ಇರುವ ಬರೀ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೇಳ್ತಾರೆ. ಜೀವನದಲ್ಲಿ ಸಂಪ್ರದಾಯ ಯಾವುದರಿಂದ ಪ್ರತಿ ದಿನ ಜೀವನದಲ್ಲಿ ಬಹಳಷ್ಟು ಜಂಜಾಟದಲ್ಲಿ ಜೀವನ ಮಾಡಿ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಯಾವ ಮನುಷ್ಯಗೆ ಶಾಂತಿ ನೆಮ್ಮದಿ ಬೇಕಾದ್ರೆ ಒಂದು ಏನು ಮಾಡಬೇಕಂದ್ರೆ ಒಂದು ಆಧ್ಯಾತ್ಮದ ಒಂದು ಯಾವ ನಮ್ದು ಹಿಂದಿಂದು ಗುರುಗಳು ಮತ್ತು ರಾಮಾಯಣ ಮಹಾಭಾರತ ಏನೇನು ಹೆಸರಿಲ್ಲ ಆ ಒಂದು ಚರಿತ್ರೆ ಬಗ್ಗೆ ನಮ್ಮ ಗುರುಗಳನ್ನು ತಿಳಿಸ್ಬಿಡ್ತಾರೆ. ಮತ್ತು ಬೇರೆಯವ್ರ ಬಗ್ಗೆ ಕೆಟ್ಟ ವಿಚಾರ ಮಾತಾಡ್ಬೇಡಂತ ಅವ್ರು ಹೇಳ್ತಾರೆ. ಆ ಕಡೆಯಿಂದ ಒಂದು ಮನುಷ್ಯಗೆ ದಿನಾಲು ಏನಂತ ಒಂದು 10 ನಿಮಿಷ ಭಕ್ತಿ ಮಾಡಬೇಕು. ಯಾವುದೇ ದೇವ್ರು ಮಾಡಲಿ, ಇದೇ ದೇವ್ರು ಮಾಡಬೇಕು, ನಮ್ಮ ಗುರುಗಳೇ ಮಾಡಬೇಕಂತ ಅವ್ರು ಬರೋದಿಲ್ಲ. ನೀವು ಯಾವ ದೇವರಿಗೆ ನಂಬಿಕೆ ಇಡುತ್ತೆ ಆ ದೇವರನ್ನು ಭಕ್ತಿ ಮಾಡಿ 10 ನಿಮಿಷ ಭಕ್ತಿ ಮಾಡಿ ಬೇರೆ ಬಗ್ಗೆ ಕೆಟ್ಟ ವಿಚಾರ ಮಾತಾಡ್ಬೇಕಂತ ಅವ್ರು ಹೇಳ್ತಾರೆ. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಕಲಬುರಗಿ ಜಿಲ್ಲೆಯ ಸಂಜೀವ್ ಕುಮಾರ್ ಬೀರಾಲ.